क्या तुम गाड़ी बुक किया था क्या? टू व्हीलर बुक किया था क्या? कई के लिए बुक किया? ऑटो में जाना चाहिए ना तुम्हें? हाँ, अभी कौन वो देखो मार के भाग गया। अभी तुम्हारे को कौन लेके देता? कौन भाई लेके देता? बोलो। अभी जाओ स्टेशन में जाके कंप्लेंट दो, कंप्लेंट करके ये करो। उसका मोबाइल भी उधर है, टू व्हीलर वाला क्या वो भाग गया। टू व्हीलर वाला, टू व्हीलर तुम बुक किया था ना, वो गाड़ी वाला भाग गया वो। अभी जाओ स्टेशन में जाके कंप्लेंट करो, कंप्लेंट करो। कंप्लेंट करो। बिಟ್ಟು ಅವ್ರ ಮೊಬೈಲ್ ಎರಡು ಅಲ್ಲ कस्टमर मोबाइल ಮುಂದೆ ಇದೆ ಒಂದು ಎರಡು ಮೊಬೈಲ್ ಅಲ್ಲ। आराम से बैठो थोड़ी देर। देखो टू व्हीलर बुक करके क्या तुम्हें मार दिया, चला भाग गया। अरे रुको भाई, आराम से बैठो बैठो। एम्बुलेंस आ रहा है, बैठो बैठो। एम्बुलेंस हॉस्पिटल जाएंगे, बैठो बैठो आराम से बैठो। ಅದಿನ್ನು ಕೋರ್ಟಿಂದ ಇದಾಗಿಲ್ಲ ಬಟ್ ಅವರೇ ಓಡಿಸ್ತಾವ್ರೆ ಅಷ್ಟೇ। ಇನ್ನು 22ನೇ ತಾರೀಕು ತನಕ ಇದೆ। ಟೂ ವೀಲರ್ ಅನ್ನು ಓಡಿಸ್ಬಿಟ್ಟು ಅವರು ಗಾಡಿ ಬುಕ್ ಮಾಡ್ಯಾರೆ, ಬುಕ್ ಮಾಡಿಬಿಟ್ಟು ಅವ್ರಿಗೆ ತಿಳಿಸ್ಬಿಟ್ಟು ಆಕ್ಸಿಡೆಂಟ್ ಆದ ತಕ್ಷಣ ಟೂ ವೀಲರ್ ಅವನು ಬಿಟ್ಬಿಟ್ಟು ಓಡೋಗ್ಬಿಟ್ಟಾನೆ। ಇವಾಗ ಯಾರು ಇದು ಮಾಡೋದು, ನೋಡೋದು ಯಾರು ಇವಾಗ ಹೇಳ್ರಿ? ಟೂ ವೀಲರು ಇವಾಗ ಪರ್ಮಿಷನ್ ಇಲ್ಲ, ಪರ್ಮಿಷನ್ ಇದ್ರೆ ಟೂ ವೀಲರ್ ಓಡಿಸ್ಕೊಂಡು ಇದು ಮಾಡಿಕೊಂಡು ಎಲ್ಲ ಇದು ಮಾಡ್ಕೊಂಡು ನೋಡ್ರಿ। ಇವಾಗ ಆಕ್ಸಿಡೆಂಟ್ ಆಗೈತೆ ರೋಡಲ್ಲಿ, ಗಾಡಿಯಲ್ಲಿ ಕುತ್ಬಿಟ್ಟು ಬಿಟ್ಬಿಟ್ಟು ಓಡೋಗ್ಬಿಟ್ಟ ಟೂ ವೀಲರ್ ಅವನು ಬುಕ್ ಮಾಡಿಬಿಟ್ಟು। ಸ್ವಲ್ಪ ಸರ್ ಚೂರು हमना हिंग माड़ा चोर आओ भैया, तुम्हें थोड़ा तो दो पर भी था। टू व्हीलर मोबाइल लेकर ಬಂಗಡೆ ಯಾಕಂತ ಇಲ್ಲ ನನಗೆ ಪರ್ಸನಲ್ ರೋಡಲ್ಲಿ ಪಾಕೆಟಲ್ಲಿ ಈ ಪ್ರಶಾಂತ್ ಹಾಸ್ಪಿಟಲ್ ಹತ್ರ ಹೋಗ್ಬೇಕಾ? ಅವ್ನು ಆಂಬುಲೆನ್ಸ್ ಐತೆ, ಅವರು ಯಾರೋ ಫ್ರೆಂಡ್ ಫೋನ್ ಮಾಡಿದ ಇದು ಸೆಂಟರ್ ಹತ್ರ ಕಳ್ಕೊಂಡಲ್ಲ ಬಿಟ್ಟ ನಂಟ ಏನು ನೋಡು ಇಲ್ಲ ಸದ್ಯ ಎದುರುಕೋತಾರೆ ಹಿಂದಗಡೆ ಫುಲ್ ಲೋಡ್ ಗಾಡಿ ಬುಗಾರ ಬಂದಿತ್ತು। ಇಪ್ಪತ್ತು ಮೇಲೆ ವಿಡಿಯೋ ವಿಡಿಯೋ ಒಂಚೂರು ತಲೆಗೆ ಹಾಕ್ತಾರೆ ಅವರು, ನೋಡಿ। भाई ड्रेसिंग करते हैं। एक मिनट ब्लड ಎಲ್ಲ ಇರೋದು ಕ್ಲೀನ್ ಆಗಿ ಏನಾಗಲ್ಲ ಜಾಸ್ತಿ ಕಾಲ್ ಗೇಟ್ ಆಗಿರೋದು ಅನ್ಸುತ್ತಾನೆ। ये फोन लॉक दे, ओपन करो भाई भैया। सर ಬರ್ತೀರಾ ಸರ್? ಅಲ್ಲಿ ಒಂದು ಡೆತ್ ಆಗ್ಬಿಟ್ಟೈತಂತೆ। ಇದು ಪ್ರಶಾಂತ್ ಹಾಸ್ಪಿಟಲ್, ಅದಕ್ಕೆ ಹೇಳಿದ್ದು ಈ ನಂಬರ್ ತಗೊಂಡೆ गाड़ी इनको ಏನ್ ಮಾಡ್ತೀರಾ? गाड़ी ले रही तुम्हें? क्या रेट को लिए? 130 ಕರೆಕ್ಟ್ ಆಗಿದೆಯಾ ಅಣ್ಣ? ಕನ್ನಡದಲ್ಲಿ ಹೇಳ್ಬೇಕು, ಹಿಂದಿ ಹೇಳೋದು 1:35 ತಗೊಂಡು ಮಾರಿದ್ರ ಗಾಡಿ ನಿಮ್ದು? ಅವ್ರದ್ದು ನಿಮ್ದು ಏನಿಲ್ಲ ತಾನೆ? ಗಾಡಿ ಕೊಟ್ಟಿದ್ರೆ ನಾಳೆ ಬಂದಿವ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೋಬೇಕು ನೀವು ಗಾಡಿ ಅವ್ರಿಗೆ ಸೇಲ್ ಮಾಡಿದ್ರಣ್ಣ 1:35 ಮಾಡ್ಕೊಂಡಿದ್ರ, ನೀವು ದುಡ್ಡು ತಗೊಂಡಿದ್ರ ತಾನೆ? ಸೆಟ್ ಕ್ಲಿಯರ್ ಆಗಿದೆ, ನಾಳೆ ಬಂದಿವ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೋತಾರೆ ಕರೆಕ್ಟಾ? ಈಗ ಅದು ಈಗ ಟ್ರಾನ್ಸ್ಫರ್ ಮಾಡಿಸ್ಕೊಳೋದು ಜವಾಬ್ದಾರಿ ಅವ್ರದ್ದು, ಪಾಸಿಂಗ್ ಇನ್ಶೂರೆನ್ಸ್ ಮಾಡ್ಕೊಳೋ ಜವಾಬ್ದಾರಿ ಅವ್ರದ್ದು, ನಿಮ್ದೇನೋ ಇದ್ರ ಕೈವಾಡ ಇದೆಯಾ? ಕರೆಕ್ಟಾ?
ಆಯ್ತು. ಯಾವ್ದು ಅದೇ ಗಾಡಿ ತಾನೇ? ಇರೋ 500 ರೂಪಾಯಿ ಫೈನ್ ಕಾಸು ಕೊಟ್ಟೈತೆ. ಕೊಟ್ರೆ ಏನು ಭಿಕ್ಷೆ